ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಕುಂತಿಗೆ ವಿದುಲೆಯ ಕಥೆಯನ್ನು ಹೇಳಿ ಪಾಂಡವರಿಗೆ ಸಂದೇಶವನ್ನು ಕೊಡೋದು, ಮತ್ತೆ ಶ್ರೀಕೃಷ್ಣ ಅವಳಿಂದ ವಿದಾಯ ಹೇಳಿ ಪಾಂಡವರ ಹತ್ರ ಹೋಗೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ತಾಯಿ ಮಗನ ಸಂವಾದವನ್ನು ಕೇಳ್ತಾ ಇದ್ವಿ ನಾವು. ಮಗ ಹೇಳ್ತಾನೆ, ನನ್ನ ಹತ್ರ ಖಜಾನೇನೂ ಇಲ್ಲ, ಸಹಾಯಕರೂ ಇಲ್ಲ, ಹೀಗಿದ್ಮೇಲೆ ನನ್ನ ವಿಜಯ ಅನ್ನೋದು ಹೇಗಾಗುತ್ತಮ್ಮ? ನಾನೇ ಈ ರಾಜ್ಯದ ಆಸೆಯನ್ನು ಬಿಟ್ಟು ಕೂತಿದ್ದೀನಿ, ನಿನಗೇನಾದರೂ ಉಪಾಯ ಗೊತ್ತಿದ್ರೆ ಹೇಳು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ತಾಯಿ ಹೇಳ್ತಾಳೆ, ನೋಡಪ್ಪ, ಈ ಧನ ಸಂಗ್ರಹ ಅನ್ನೋದನ್ನ ನಾವು ಧರ್ಮಾನುಸಾರವಾಗಿ ಪಡಿಬೇಕು. ಅಂದ್ರೆ ಒಬ್ಬ ಒಳ್ಳೆ ಮನುಷ್ಯ, ಬುದ್ಧಿವಂತ ಪುರುಷ ಇರ್ತಾನಲ್ಲ, ಅವನು ಇದೇ ರೀತಿ ಮಾಡ್ತಾನೆ. ಧರ್ಮ ಅನುಸಾರವಾಗಿ ತನ್ನ ಕರ್ತವ್ಯಗಳಿಂದ ತಾನು ಕೆಲಸ ಮಾಡಿ ಕಷ್ಟಪಟ್ಟು ದುಡಿತಾನೆ, ಆ ರೀತಿ ದುಡಿಬೇಕು. ಬೇರೆಯವ್ರ ಹತ್ರ ಇದೇ ನನ್ನ ಹತ್ರನೂ ಇರಬೇಕು ಅಂತ ಹೊಟ್ಟೆ ಕಿಚ್ಚಿಂದ ದುಡಿಯೋದಲ್ಲ. ಕೆಲವೊಂದು ಸರಿ ಫಲ ಸಿಗುತ್ತೆ, ಕೆಲವೊಂದು ಸರಿ ಸಿಗೋದಿಲ್ಲ. ಅದಕ್ಕೋಸ್ಕರ ಕೆಲಸ ಮಾಡದೆ ಸುಮ್ಮನೆ ಇದ್ದು ಬಿಡೋದಲ್ಲ. ಬುದ್ಧಿವಂತ ಮನುಷ್ಯ ಕರ್ಮವನ್ನು ಮಾಡೇ ಮಾಡ್ತಾನೆ. ಅದಕ್ಕೆ ನಾನು ಅಂದ್ಕೊಂಡಿರೋ ಕೆಲಸ ಆಗೇ ಆಗುತ್ತೆ ಅಂದ್ಕೊಂಡು ನಾವು ಕೆಲಸ ಮಾಡ್ತಾ ಇರಬೇಕು. ಆದರೆ ನಾವು ಮಾಡೋ ಕೆಲಸದಲ್ಲಿ ಎಚ್ಚರಿಕೆ ಅನ್ನೋದು ಇರಬೇಕು. ಮತ್ತೆ ಕರ್ಮಗಳಲ್ಲಿ ಪ್ರವೃತ್ತನಾಗಬೇಕಾದ್ರೆ, ಆ ಕೆಲಸಗಳನ್ನು ಮಾಡಬೇಕಾದಂಥ ಸಮಯದಲ್ಲಿ ಒಬ್ಬ ಮನುಷ್ಯ ಮಂಗಳ ಕರ್ಮಗಳನ್ನು ಮಾಡಬೇಕು. ಅಂದರೆ ಈಗ ಒಂದು ಕೆಲಸವನ್ನು ಶುರು ಮಾಡೋಕ್ಕೆ ಮುಂಚೆ ಮಂಗಳ ಕೆಲಸಗಳು ಅಂತಿರುತ್ತೆ, ಅದನ್ನು ಮಾಡಬೇಕು. ಮತ್ತು ಬ್ರಾಹ್ಮಣ ದೇವತೆಗಳ ಪೂಜೆಗಳನ್ನು ಮಾಡಬೇಕು. ಈ ರೀತಿ ಮಾಡೋದ್ರಿಂದ ರಾಜನ ಉನ್ನತಿ ಆಗೇ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಳೆ. ಆಮೇಲೆ ಯಾರು ಲೋಭಿಯಾಗಿರ್ತಾನೋ, ಆಮೇಲೆ ಶತ್ರುಗಳಿಂದ ಅಪಮಾನಿತನಾಗಿರ್ತಾನೋ, ಮತ್ತು ಅವ್ರ ಬಗ್ಗೆ ಅಸೂಯೆ ಪಡುವಂಥದ್ದು, ಇಂಥವರನ್ನ ನೀನು ನಿನ್ನ ಪಕ್ಷದಲ್ಲಿ ಸೇರಿಸ್ಕೋ. ಅಂದರೆ ಅವ್ರು ನಿನ್ನ ಕಡೆ ಬರಬೇಕು, ಆ ರೀತಿ ಮಾಡ್ಕೊ. ಅಂದರೆ ಯಾರು ಲೋಭಿಗಳಾಗಿರ್ತಾರೋ, ಯಾಕೆಂದರೆ ಅವ್ರಿಗೆ ಲೋಭ ಇರೋದ್ರಿಂದ, ಅತಿ ಆಸೆ ಅಂತ ಹೇಳ್ತೀವಲ್ವಾ, ಅದಿರೋದ್ರಿಂದ ಏನು ಬೇಕಾದರೂ ಮಾಡ್ತಾರೆ. ಆಮೇಲೆ ನಿನ್ನ ಶತ್ರುಗಳು ಯಾರು ಇರ್ತಾರೋ ಅವರಿಂದ ಅಪಮಾನಿತನಾಗಿರ್ತಾನಲ್ಲ, ಅಂಥವನನ್ನು ನಿನ್ನ ಕಡೆ ಸೇರಿಸ್ಕೊ. ಆಮೇಲೆ ಅವ್ರ ಬಗ್ಗೆ ಅಸೂಯೆ ಪಡುವಂಥವನು, ನಿನ್ನ ಶತ್ರುಗಳ ಬಗ್ಗೆ ಅವರಿಗೆ ಹೊಟ್ಟೆ ಕಿಚ್ಚಿರುತ್ತಲ್ಲ, ಅಂಥವ್ರನ್ನ ನೀನು ನಿನ್ನ ಪಕ್ಷದಲ್ಲಿ ಸೇರಿಸ್ಕೊ. ಈ ರೀತಿ ಮಾಡೋದ್ರಿಂದ ನೀನು ನಿನ್ನ ಬಹಳಷ್ಟು ಶತ್ರುಗಳನ್ನು ನಾಶ ಮಾಡಬಹುದು. ಅವರಿಗೆ ಮೊದಲಿಂದಾನೇ ನೀನು ಒಳ್ಳೆ ಸಂಬಳವನ್ನು ಕೊಡು, ಪ್ರತಿದಿನ ಬೆಳಿಗ್ಗೆನೇ ಎದೋಳು, ಆಮೇಲೆ ಎಲ್ಲರ ಜೊತೆ ನೀನು ಪ್ರೀತಿಯಿಂದ ಮಾತಾಡು. ಈ ರೀತಿ ಎಲ್ಲ ಮಾಡೋದ್ರಿಂದ ಅವರು ಖಂಡಿತವಾಗ್ಲೂ ಕೂಡ ನಿನಗೆ ಒಳ್ಳೆಯದನ್ನೇ ಮಾಡ್ತಾರೆ. ಅಂದರೆ ಇಲ್ಲಿ ಸಂಪತ್ತಿಲ್ಲ ಅಂತಂದ್ರೂ ಪರವಾಗಿಲ್ಲ, ನಿನಗೆ ಸಹಾಯಕರಿಲ್ಲ ಅಲ್ವಾ, ನಿನ್ನ ಎದುರು ಪಕ್ಷದವ್ರು ಯಾರಿದಾರೋ ಅವರ ವೈರಿಗಳನ್ನು ನೀನು ಸ್ನೇಹಿತರನ್ನಾಗಿ ಮಾಡ್ಕೋ ಅಂತಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದಾಳೆ. ಈ ರೀತಿ ಎಲ್ಲ ಮಾಡೋದ್ರಿಂದ ಅವರು ನಿನಗೆ ಒಳ್ಳೆಯದೇ ಮಾಡ್ತಾರೆ. ಯಾವಾಗ ಶತ್ರುಗಿದು ಗೊತ್ತಾಗುತ್ತೋ, ಅಂದರೆ ಅರ್ಥ ಏನು, ನನ್ನ ಪ್ರತಿಪಕ್ಷಿ ಪ್ರಾಣ ಪಣದಿಂದ ಯುದ್ಧವನ್ನು ಮಾಡ್ತಾ ಇದ್ದಾನೆ ಅಂತ, ಅಂದರೆ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಅವನು ನನ್ನ ಮೇಲೆ ಯುದ್ಧ ಮಾಡಬೇಕು ಅಂತ ಇದ್ದಾನೆ ಅಂತ ಯಾವಾಗ ನಿನ್ನ ಶತ್ರುಗೆ ಗೊತ್ತಾಗುತ್ತೋ, ಆಗ ಏನಾಗುತ್ತೆ, ಅವನ ಉತ್ಸಾಹ ಕಡಿಮೆ ಆಗ್ತಾ ಬರುತ್ತೆ. ಶತ್ರುವನ್ನು ಹೇಗೆ ನಾವು ಅವನ ಮನಸ್ಥಿತಿಯನ್ನು ಕಡಿಮೆ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ಕೊಡ್ತಾ ಇದ್ದಾಳೆ. ಆಮೇಲೆ ಹೇಳ್ತಾಳೆ, ಎಂಥದ್ದೇ ವಿಪತ್ತು ಬಂದರೂ ಕೂಡ, ಕಷ್ಟ ಬರುತ್ತಲ್ಲ, ಆಗ ರಾಜ ಹೆದರ್ಕೊಳ್ಬಾರ್ದು. ಅಕಸ್ಮಾತಾಗಿ ಅವನಿಗೆ ಭಯ ಆದರೂ ಕೂಡ ಭಯ ಆಗಿರೋ ಹಾಗೆ ಅವನು ನಡ್ಕೊಳ್ಬಾರ್ದು, ಅಂದರೆ ತೋರಿಸ್ಕೊಳ್ಬಾರ್ದು ಬೇರೆಯವ್ರ ಮುಂದೆ. ಯಾಕೆ ಅಂತಂದರೆ ರಾಜ ಹೆದರ್ಕೊಂಡಿರೋದನ್ನು ನೋಡಿ ಪ್ರಜೆಗಳು, ಸೈನ್ಯ ಮತ್ತು ಮಂತ್ರಿಗಳು ಕೂಡ ಹೆದರ್ಕೊಂಡು ತಮ್ಮ ವಿಚಾರವನ್ನು ಬದಲಾಯಿಸ್ಕೊಂಡ್ಬಿಡ್ತಾರೆ. ಅಂದರೆ ಇವನು ಹೆದರ್ಕೊಂಡಿದ್ದಾನೆ, ಇವನ ಜೊತೆ ಇದ್ದರೆ ನಾವು ಕೂಡ ಸೋಲೋದಂತೂ ಗ್ಯಾರಂಟಿ ಅಂತಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ಯಾರಾದರೂ ಇವನ ಶತ್ರುಗಳಿರ್ತಾರಲ್ಲ ಅವ್ರ ಜೊತೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ. ಯಾರಿಗೆ ಮೊದಲು ಅವಮಾನ ಆಗಿರುತ್ತೋ ಅವರು ರಾಜ್ಯವನ್ನು ಕಿತ್ಕೊಳ್ಳೋದಕ್ಕೆ ತಯಾರಾಗಿರ್ತಾರೆ. ಅಂದರೆ ನಿನ್ನಿಂದ ಯಾರಾದರೂ ಅವಮಾನಿತರಾಗಿರ್ತಾರಲ್ಲ ಅಂಥವ್ರು ಏನು ಮಾಡ್ತಾರೆ, ಹೆಂಗೂ ಹೆದರ್ಕೊಂಡಿದ್ದಾನೆ ಇವನು, ಇನ್ನೊಂದು ಸ್ವಲ್ಪ ಹೆದರಿಸಿ ಇವನ ಹತ್ರ ಆ ರಾಜ್ಯವನ್ನು ಕಿತ್ಕೋಬೇಕು ಅನ್ನೋದಕ್ಕೆ ಅವರು ತಯಾರಾಗಿರ್ತಾರೆ. ನೋಡಿ ಏನೆಲ್ಲ ಅವಳು ಬುದ್ಧಿವಾದವನ್ನು ಹೇಳ್ತಾ ಇದ್ದಾಳೆ, ಯಾವ ರೀತಿ ಇರಬೇಕು ಆ ರಾಜ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾಳೆ. ಆಮೇಲೆ ಆ ಸಮಯದಲ್ಲಿ ಕೇವಲ ಯಾರು ಅವನ ಒಳ್ಳೆಯ ಸ್ನೇಹಿತರಾಗಿರ್ತಾರೋ
ಅಂಥವ್ರು ಮಾತ್ರ ಅವನ ಸಹಾಯ ಮಾಡ್ತಾರೆ. ಆದರೆ ಹಿತೈಷಿಗಳಾಗಿದ್ರೂ ಕೂಡ ಶಕ್ತಿಹೀನನಾದ ಕಾರಣ ಅವರು ಏನು ಮಾಡೋದಕ್ಕಾಗಲ್ಲ. ಈಗ ನೀನು ಹೆದರುಕೊಂಡಾಗ ಇಷ್ಟೆಲ್ಲ ಜನರು ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ರೆಡಿಯಾಗಿರ್ತಾರೆ. ಆದರೆ ಒಳ್ಳೆ ಸ್ನೇಹಿತರು ಇರ್ತಾರಲ್ಲ, ಅವರು ಮಾತ್ರ ನಿನಗೆ ಸಹಾಯ ಮಾಡಬಹುದು. ಆದರೆ ನಿನಗೆ ಒಳ್ಳೆಯದನ್ನು ಬಯಸೋರು, ಹಿತೈಷಿಗಳು ಇವರೆಲ್ಲ ಇರ್ತಾರಲ್ಲ, ಅವರು ಶಕ್ತಿಹೀನರಾಗಿದ್ದರೆ, ಅವ್ರಿಗೂ ಶಕ್ತಿನೇ ಇಲ್ಲ ಅಂತಂದರೆ, ಅದು ಬಲದಿಂದ ಆಗಿರ್ಬೋದು, ದೈಹಿಕವಾಗಿ ಆಗಿರಬಹುದು, ಅಥವಾ ಆರ್ಥಿಕವಾಗಿ ಆಗಿರ್ಬೋದು. ಅವರು ಶಕ್ತಿಹೀನರಾಗಿದ್ದರೆ ಅವರು ಕೂಡ ನಿನಗೇನು ಸಹಾಯ ಮಾಡೋದಕ್ಕೆ ಆಗೋದೇ ಇಲ್ವಲ್ಲ ಅಂತಂದ್ಬಿಟ್ಟು ಹೇಳ್ತಾಳೆ. ಅಂದರೆ ಏನೇನೆಲ್ಲ ಪರಿಸ್ಥಿತಿಗಳು ಬರಬಹುದು, ಅದನ್ನೆಲ್ಲ ನೀನು ಹೇಗೆ ಎದುರಿಸ್ಬೇಕು ಅಂತ ಹೇಳ್ಕೊಡ್ತಾ ಇದ್ದಾಳೆ. ಕೆಲವೊಂದು ಯುಕ್ತಿಗಳನ್ನು ಕೂಡ ಹೇಳ್ಕೊಡ್ತಾ ಇದ್ದಾಳೆ. ಈ ರೀತಿ ಮಾಡು, ಆಗ ನಿನಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತಂದ್ಬಿಟ್ಟು ಮುಂದುವರೆದು ಏನು ಹೇಳ್ತಾಳೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.